ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಿರುವಂತ ಕ್ಷೇತ್ರ. ಯಾಕಂದ್ರೆ ಇಲ್ಲಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು 6 ಬಾರಿ ಅಂದ್ರೆ ದಾವಣಗೆರೆ ಇದ್ದಾಗ 2 ಬಾರಿ ಪ್ಲಸ್ ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಗಿ ವಿಂಗಡಣೆ ಆದ್ಮೇಲೆ 4 ಬಾರಿ ಅವರು ಕಾಂಗ್ರೆಸ್ ಇಂದ ಗೆದ್ರು. ಇದಾದ ಬಳಿಕ ಇವಾಗ ದಾವಣಗೆರೆ ದಕ್ಷಿಣದಲ್ಲಿ ನಾವು 1 ಬಾರಿನೂ ಕಮಲ ಅರಳಿಸಲಿಕ್ಕೆ ಸಾಧ್ಯನೇ ಆಗಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿಯವರು ಕೂಡ ಒಂದು ಗೆಲುವಿಗೆ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ. ಒಂದು ಬಣ ರಾಜಕೀಯಕ್ಕೂ ಕೂಡ ಅವರು ಇತಿಶ್ರೀ ಹಾಡಿ ಈಗ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ. ಇಲ್ಲಿ ಏನು ಅಂದ್ರೆ ಇವು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿನೇ ಆಕ್ಚುಲಿ ಬಿಜೆಪಿ ಹುಟ್ಟು ಪಡೆದಿದ್ದಂಥದ್ದು. ಅಂದ್ರೆ 90ರ ದಶಕದಲ್ಲಿ ಏನು ರಾಮಜ್ಯೋತಿ ರಥಯಾತ್ರೆಯಲ್ಲಿ 8 ಹಿಂದೂಗಳ ಹುತಾತ್ಮರಾದ್ರಲ್ಲ, ಅದೇ ಸಮಯದಲ್ಲಿ ಬಿಜೆಪಿ ಇಲ್ಲಿ ಒಂದು ಹುಟ್ಟು ಪಡೆದಿದ್ದಂಥದ್ದು. ಆದ್ರೆ ಇದುವರೆಗೂ ದಕ್ಷಿಣದಲ್ಲಿ 1 ಬಾರಿನೂ ಕೂಡ ಬಿಜೆಪಿಯವರು ಗೆಲುವು ಸಾಧಿಸ್ಲಿಕ್ಕೆ ಆಗಿಲ್ಲ ಅನ್ನೋ ಒಂದು ನೋವು ಅವರಲ್ಲಿತ್ತು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಏನು ಆ ಕ್ಷೇತ್ರನ ಬಿಗೆ ಹಿಡಿತದಲ್ಲಿ ಇಟ್ಕೊಂಡಿದ್ರಲ್ಲ, ಆದ್ರೆ ಈಗ ಅವರ ನಿಧನದ ನಂತರ ಆ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಅವರು ಬಿಗಿಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇದು ಬಿಜೆಪಿ ಅವ್ರಿಗೆ ಒಂದ್ ರೀತಿ ಪ್ಲಸ್ ಪಾಯಿಂಟ್ ಆಗಿ ಮಾರ್ಪಾಟಾಗಿದೆ ಸರ್. ಮಾರ್ಪಾಟಾಗಿದೆ ಅಂದ್ರೆ ಈ ಬಿಜೆಪಿ ಅವರು ಈಗ ಶತಾಯ ಗತಾಯ ನಾವಲ್ಲಿ ಗೆಲ್ಲಬೇಕು ಅನ್ನೋದು ಬಿಜೆಪಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಅವರು ಕೂಡ ಆ ಕ್ಷೇತ್ರದಲ್ಲಿ 75,000 ಅಲ್ಪಸಂಖ್ಯಾತ ಮತಗಳಿದಾವೆ. ಈಗ ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಬಣ ರಾಜಕೀಯ ಆಗಿ ಮಾರ್ಪಟ್ಟಿದೆ. ಅಂದ್ರೆ ಅಲ್ಪಸಂಖ್ಯಾತರಿಗೇನೆ ಟಿಕೆಟ್ ಕೊಡಬೇಕು ಅನ್ನೋದು ಅಲ್ಪಸಂಖ್ಯಾತರ ಒತ್ತ. ಶಾಮನೂರು ಶಿವಶಂಕರಪ್ಪ ಅವರು ಬದುಕಿದ್ದಾಗ ಈಗ ಕೊನೆ ಚುನಾವಣೆ ಅವರು ಏನ್ ಮಾಡಿದ್ರಲ್ಲ, ಇದಾದ ಬಳಿಕ ಅಲ್ಪಸಂಖ್ಯಾತರಿಗೇನೆ ನಾವು ನೆಕ್ಸ್ಟ್ ಟಿಕೆಟ್ ಕೊಡ್ತೀವಿ ಅಂತ ಅವ್ರೊಂದು ಅಭಯ ಹಸ್ತ ಕೊಟ್ಟಿದ್ರು. ಅದೇ ರೀತಿ ಅವ್ರ ಮಾತಿಗೆ ತಪ್ಪದೆ ಶಾಮನೂರು ಕುಟುಂಬದವರು ನಮಗೇನೆ ಟಿಕೆಟ್ ಕೊಡಬೇಕು ಅನ್ನೋದು ಮುಸ್ಲಿಮರ ಒತ್ತಾಯ ಆಗಿ ಕೇಳಿ ಬಂದಿರೋದು. ಅದಕ್ಕಾಗಿ ಅಬ್ದುಲ್ ಜಬ್ಬಾರ್ ಅವರು ಕಣಕ್ಕಿಳಿಯೋದಾಗಿ ಘೋಷಣೆ ಮಾಡಿದ್ರು. ಸಾಕಷ್ಟು ಸಭೆಗಳನ್ನು ನಡೆಸಿದ್ದಾರೆ. ಈಗ ಏನು ನಡೀತಲ್ಲ, ಮೊನ್ನೆ ನಡೆದ ಹೈಕಮಾಂಡ್ ಈ ಬಣ ರಾಜಕೀಯಕ್ಕೊಂದು ಇತಿಶ್ರೀ ಹಾಡಬೇಕು, ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ತಂಡನ ರಚನೆ ಮಾಡಿತು. ಆ ತಂಡದಲ್ಲಿ ಮಂಜುನಾಥ್ ಭಂಡಾರಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿತು. ಅವರು ದಾವಣಗೆರೆಗೆ ಆಗಮಿಸಿದ ಟೈಮಲ್ಲಿ ಈ ಸಮರ್ಥ ಅಂದ್ರೆ ಶಾಮನೂರ ಕುಡಿ ಸಮರ್ಥ ಶಾಮನೂರ್ ಅವ್ರಿಗೇನೆ ಟಿಕೆಟ್ ಕೊಡಬೇಕು ಅನ್ನೋದು ಅದೇ ಅಲ್ಪಸಂಖ್ಯಾತರ ಮತ್ತೊಂದು ಬಣದ ಒತ್ತಾಯ. ಆದ್ರೆ ಇನ್ನೊಂದಷ್ಟು ಈ ಅಬ್ದುಲ್ ಜಬ್ಬಾರ್ ಅವರ ಬಣ ಏನಿದೆಯಲ್ಲ, ಅವರು ಇಲ್ಲ ಮುಸ್ಲಿಂ ಅಭ್ಯರ್ಥಿಗೆನೆ ಕೊಡಬೇಕು ಅನ್ನೋದು ಅವ್ರದ್ದು ಬಿಗಿಪಟ್ಟು. ಅವ್ರ ಎದುರುಗಡೆನೆ ಕೂಡ ಗಲಾಟೆ ಆಯ್ತು. ಶಾಮನೂರ್ ಅವರ ಫ್ಯಾಮಿಲಿಗೆ ಕೊಟ್ರೆ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತ ಹಾಕಲ್ಲ ಅನ್ನೋ ಕೂಡ ಅವರು ಎಚ್ಚರಿಕೆ ರವಾನಿಸಿದ್ರು. ಇದಾದ ಬಳಿಕ ಈಗೊಂದು ಅಚ್ಚರಿ ಬೆಳವಣಿಗೆ ಏನು ಅಂದ್ರೆ, ಇನ್ನೂ ಅಭ್ಯರ್ಥಿಯನ್ನ ಹೈಕಮಾಂಡ್ ಘೋಷಣೆ ಕೂಡ ಮಾಡ್ದೇನೆ ಇವತ್ತು ಸಮರ್ಥ ಶಾಮನೂರ್ ಅವರು ಅವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಅಂದ್ರೆ ಇದು ಒಂದ್ ರೀತಿ ಏನ್ ಹೇಳುತ್ತೆ ಅಂದ್ರೆ, ಒಂದು ಮುನ್ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ. ಅಂದ್ರೆ ಶಾಮನೂರು ಕುಡಿಗೆನೆ ಈ ಬಾರಿನೂ ಕಾಂಗ್ರೆಸ್ ಟಿಕೆಟ್ ಹೋಗಿದೆ ಅನ್ನೋದನ್ನ ಪರೋಕ್ಷವಾಗಿ ಅವರು ಹೈಕಮಾಂಡ್ ಘೋಷಣೆ ಮುನ್ನಾನೇ ಮಾಡಿ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇವತ್ತು ಅದೇ ರೀತಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸರಿಯಪ್ಪ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಅವರವರ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮೇಡಮ್, ಈಗ ಸಮರ್ಥ ಶಾಮನೂರ್ ಅವರು ಇವತ್ತು ಟಿಕೆಟ್ ಘೋಷಣೆಗೂ ಮುಂಚೆನೆ ನಾಮಪತ್ರ ಸಲ್ಲಿಸಿದ್ದಾರೆ. ಅಂದ್ರೆ ಅಧಿಕೃತವಾಗಿ ನನಗೆ ಸಿಗುತ್ತೆ ಅನ್ನೋ ಒಂದು ಸಂದೇಶನ ಕೊಟ್ಟಿದ್ದಾರೆ. ಅದೇನೋ ನಿಜ. ಆದ್ರೆ ನೀವು ಈಗಲೇ ಹೇಳ್ದಂಗೆ ಬಿಜೆಪಿ ಅವ್ರಿಗೂ ಕೂಡ ಈ ಚುನಾವಣೆ ಪ್ರತಿಷ್ಠೆಯ ಚುನಾವಣೆ, ಉಪಚುನಾವಣೆ. ಬಿಜೆಪಿ ಅವ್ರಿಗೂ ಪ್ರತಿಷ್ಠೆ, ಶಾಮನೂರು ಶಿವಶಂಕರಪ್ಪ ಅವರ ಆ ಕುಟುಂಬಕ್ಕೂ ಕೂಡ ಇದು ಪ್ರತಿಷ್ಠೆಯ ಚುನಾವಣೆ. ಸಮರ್ಥ ಶಾಮನೂರ್ ಅವ್ರಿಗೆ ಕಾಂಗ್ರೆಸ್ ಕಡೆಯಿಂದ ಟಿಕೆಟ್ ಕನ್ಫರ್ಮ್ ಆದ್ಮೇಲೂ ಕೂಡ ಅವರ ಗೆಲುವಿನ ಹಾದಿ ಸುಗಮವಾಗಿ ಕಾಣಿಸ್ತಾ ಇದೆಯಾ ನಿಮ್ಮ ಉಪಚುನಾವಣಾ ಕಣದಲ್ಲಿ ಈಗ ಸದ್ಯಕ್ಕೆ? ಈ ಸಲ ಹಿಂದೆ ಇದ್ದ ಶಾಮನೂರ್ ಅವರ ಬಿಗಿ ಹಿಡಿತಾ ಇತ್ತು. ಶಾಮನೂರ್ ಶಿವಶಂಕರಪ್ಪ ಅವರಿಗೆ ಎಲ್ಲರೂ ಕೂಡ ಒಂದು ಗೌರವ ಕೊಡ್ತಾ ಇದ್ರು, ಅವ್ರ ಮಾತಿಗೆ ಯಾರೂ ಮೀರ್ತಾ ಇರ್ಲಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಆ ಕ್ಷೇತ್ರ ಮಾರ್ಪಟ್ಟಿದೆ. ಯಾಕೆ ಅಂದ್ರೆ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆ ಆದ ನಂತರ ಈಗ ನೆಕ್ಸ್ಟ್ ಅವರದ್ದೇ ಮೊಮ್ಮಗ ಸಮರ್ಥ ಶಾಮನೂರ್ ಅವ್ರಿಗೇನೆ ಮತ್ತೆ ಟಿಕೆಟ್ ಕೊಡಿಸಲಿಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ನಮ್ಮನ್ನ ಮತ ಬಳಕೆಗೆ ಮಾತ್ರ ಇವರು ಬಳಸ್ಕೋತಾ ಇದ್ದಾರೆ ಹೊರತು ನಮ್ಮನ್ನ ನಾಯಕರಾಗಿ ಬಳಸ್ಕೊಳ್ತಾ ಇಲ್ಲ ಶಾಮನೂರ್ ಫ್ಯಾಮಿಲಿ ಅವರು ಅನ್ನೋದು ಅಲ್ಪಸಂಖ್ಯಾತರ ಆರೋಪ.
ಹಂಗಾಗಿ ಈಗ ಅಂದ್ರೆ ರಾಜಕೀಯ ಕುಟುಂಬ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದೇ ಅವ್ರದ್ದು ಆರೋಪ ಇರೋದಕ್ಕೆ ಈಗ ಸ್ವಲ್ಪ ಕಾಂಗ್ರೆಸ್ನವ್ರಿಗೆ ಇದೊಂದು ಗೆಲುವಿಗೆ ನಿಜವಾಗ್ಲೂ ಸುಗಮ ಅದು ಇಲ್ಲ ಇಲ್ಲಿ ಇವಾಗ. ಇದು ನಿಜವಾಗ್ಲೂ ಅದೇ ಈಗ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ತರ ಈಗ ಬಿಜೆಪಿ ಅವ್ರ ಗೆಲುವಿಗೆ ಇದೊಂದು ಪ್ರಶಸ್ತ ಸಮಯ ಅನ್ನೋದು ಬಿಜೆಪಿ ಅವ್ರ ಗಮನಕ್ಕೂ ಬಂದಿದೆ. ಈಗ ಯಾಕೆಂದ್ರೆ ಅಲ್ಪಸಂಖ್ಯಾತರ ಮತ ಏನು ಛಿದ್ರ ಆಗುತ್ತಲ್ಲ, ಇದು ಬಿಜೆಪಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಬಿಜೆಪಿ ಅವರ ಲೆಕ್ಕಾಚಾರ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಇದಾರಲ್ಲ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು, ಅವರ ಪ್ಲಸ್ ಪಾಯಿಂಟ್ ಗಳು ಏನು ಅಂತ ಒಂದೆರಡು ವಿವರಣೆ ಹೇಳ್ಬೋದಾ ಮೇಡಮ್? ಹೌದು ಸರ್, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಅಂದ್ರೆ ತಳಮಟ್ಟದಿಂದ ಅವರು ರಾಜಕೀಯ ಮಾಡ್ಕೊಂಡು ಬಂದವರು. ಅವರ ತಂದೆ ಏನಿದಾರಲ್ಲ ದಾಸ್ ಕರಿಯಪ್ಪ ಅವರು JDS ನ ಮುಖಂಡರಾಗಿ ಅವರು ದಾವಣಗೆರೆಯಲ್ಲಿ ಇದ್ದವರು, ಅಂದ್ರೆ ನಾಯಕರಾಗಿದ್ದವರು ದಾವಣಗೆರೆಯಲ್ಲಿ. ಅವರು ಯಾವತ್ತು ಪಕ್ಷನ ತೊರಿಲಿಲ್ಲ, JDS ಅಲ್ಲೇ ಇದ್ದವರು ಒಂದು. ಅಂಡ್ ಇವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಏನಿದ್ದಾರೆ ಅವರು ಎಲ್ಲರ ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರು ಬಣ ರಾಜಕೀಯ ಅನ್ನೋದಕ್ಕಿಂತನೂ ಎಲ್ಲರ ಒಟ್ಟಿಗೆನೂ ಕೂಡ ಅವರು ಮಿಂಗಲ್ ಆಗುವಂತ ಸ್ವಭಾವ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗಿತ್ತು. ಹಾಗಾಗಿ ಈಗ ಅವರನ್ನೇ ಅಭ್ಯರ್ಥಿ ಮಾಡಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ. ಅವರಲ್ಲಿ ಕೂಡ ಯಾವುದೇ ವೈಮನಸ್ಸು ಕೂಡ ಇಲ್ಲ. ಅವರು ಆಗಿರೋದು ಇವ್ರಿಗೂ ಕೂಡ ಅಂದ್ರೆ ಬಿಜೆಪಿ ಅವ್ರಿಗೂ ಕೂಡ ಯಾವುದೇ ತರಹದ ಬೇಸರ ತಂದಿಲ್ಲ. ಓಕೆ, ಇವರಾದ್ರೆ ಪರವಾಗಿಲ್ಲ ನಮ್ಮ ಅಭ್ಯರ್ಥಿ ಅಂತ ಅಂದ್ರೆ ಅವರು ಆ ತರದ್ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅವ್ರ ಸುತ್ತ. ಎಸ್ ಈಗ ಬಿಜೆಪಿ ಅವರು ಕೂಡ ಪ್ರಬಲ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿದ್ದಾರೆ. ಅವ್ರ ಅಚ್ಚರಿಯ ಅಭ್ಯರ್ಥಿ ಆದ್ರೂ ಕೂಡ ಪ್ರಬಲ ಪೈಪೋಟಿಯನ್ನ ಕೊಡಬಹುದು. ಈಗ ಉಪಚುನಾವಣೆಗಳು ಅಂತಂದ್ರೆ ಆಡಳಿತ ಪಕ್ಷ ಯಾವುದು ಸರ್ಕಾರ ಅಧಿಕಾರದಲ್ಲಿ ಇರುತ್ತೋ, ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಉಪಚುನಾವಣೆಗಳಲ್ಲಿ ಸರ್ಕಾರದ ಆಡಳಿತದ ಸಚಿವರಾಗ್ಲಿ CM ಬಂದು ಪ್ರಚಾರ ಮಾಡೋದಾಗ್ಲಿ ಲಾಭ ಆಗುತ್ತೆ. ಈ ಸರಿ ಆ ತರದ್ದು ಕಾಂಗ್ರೆಸ್ಗೆ ವಾತಾವರಣ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆಡಳಿತ ಪಕ್ಷದ ನಾಯಕರು ಮಿನಿಸ್ಟ್ರುಗಳು ಅಲ್ಲಿ ಬಂದು ಟೊಂಕ ಕಟ್ಟಿ ನಿಂತ್ರೆ ಒಂದು ಬದಲಾವಣೆ ಅಥವಾ ಕಾಂಗ್ರೆಸ್ ಹಿಡಿತದಲ್ಲಿ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆಯಾ? ಸರ್ ಇದೆ, ಸಾಮಾನ್ಯ 50-50 ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದ್ರೆ ಈ ಸಲ ಮೊದಲೇ ಹೇಳ್ದಂಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆಯಲ್ಲ, ಇದು ನಿಜವಾಗ್ಲೂ ಇದೇ ಮೊದಲನೇ ಬಾರಿ ಬಹುಶಃ ಕಾಂಗ್ರೆಸ್ನವ್ರಿಗೆ ಬಿಸಿ ತುಪ್ಪ ಆಗಿ ಮಾರ್ಪಟ್ಟಿರೋದು. ನಿಜ ನಿಜ ನಿಜ. ಅಂದ್ರೆ ಈಗ ಅಂದ್ರೆ ಮುಂಚೆ ಎಲ್ಲ ಬಣ ರಾಜಕೀಯಗಳಾಗಿ ಯಾವತ್ತೂ ಅವರು ಛಿದ್ರಗೊಂಡಿರೋದೇ ಇರ್ಲಿಲ್ಲ. ಅಂದ್ರೆ ಎಲ್ಲರೂ ಕೂಡ ಶಾಮನೂರ್ ಅವ್ರ ಹೇಳಿದ ಮಾತಿಗೆ ಇಲ್ಲ ಅನ್ನೋದು ಯಾವತ್ತೂ ಇರ್ಲಿಲ್ಲ. ಆದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ ಈಗ ಅವರೆಲ್ಲಾನು ಒಡಕು ಉಂಟಾಗಿರೋದ್ರಿಂದ ಸ್ವಲ್ಪ ಇದು ಕಷ್ಟಕರ ಅಂತ ಹೇಳ್ಬೋದು ಸರ್. ಓಕೆ ಮೇಡಮ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಾಮಪತ್ರದ ಭರಾಟೆ ಶುರುವಾಗಿದೆ, ಮತ್ತೆ ನಾಯಕರ ಜಿದ್ದಾಜಿದ್ದಿ ಕೂಡ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಇನ್ನು ಮುಂದೆ ಯಾವ ರೀತಿ ಇನ್ನೇ ಬೆಳವಣಿಗೆಗಳಾಗ್ತವೆ ಎಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿಯನ್ನ ತಗೋತೀವಿ. ಧನ್ಯವಾದಗಳು ಮೇಡಮ್.